ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ವ್ಲಾಗ್ ಚಾನಲ್. ಮಾರ್ನಿಂಗ್ ಟು ಈವ್ನಿಂಗ್ ರುಟೀನ ನಿಮ್ಮ ಜೊತೆಲಿ ಶೇರ್ ಮಾಡ್ತಾ ಇದ್ದೀನಿ. ಈವ್ನಿಂಗ್ ಅಲ್ಲ, ಸಾರಿ, ನೈಟ್ ರುಟೀನೇ ನಿಮ್ಮ ಜೊತೆಲಿ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತಿನ ದಿನ ಹೆಂಗೆ ಹೋಗುತ್ತೆ ಅಂತೇಳಿ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ. ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿ ಬಂದಿದ್ದರು. ನಾನಿನ್ನೂ ಮಲ್ಕೊಂಡಿದ್ದೆ. ಅವರು ಬೇಗನೆ ಬಂದು ಎಲ್ಲ ನೋಡ್ರಿ ಗ್ಯಾಸ್ ಕಟ್ಟಿ ಮೇಲೆ ಹೆಂಗೆ ಹರಿಬಿಟ್ಟಿದ್ದಾರೆ ಅಂತೇಳಿ. ತರಕಾರಿನ ಅಷ್ಟೇ ಒಂದು ಸತಿ ತರಿಸಿದಂಥ ತರಕಾರಿನ ನಾನು ಮತ್ತೆ ತರ್ಸಕ್ಕೆ ಹೋಗಲ್ಲ. ಅಂದರೆ ಈ ವಾರ ಒಂದು ಬೇರೆ ಇನ್ನೊಂದು ತರಿಸಿದ್ರೆ ಇನ್ನೊಂದು ವಾರ ಬೇರೆ ತರಕಾರಿನ ತರಿಸ್ಕೊಂಡಿರ್ತೀನಿ. ಯಾಕಂದರೆ 1 kg ತೊಗೋಬೇಕು. ಅಲ್ಲಿ 1 kg ನಮ್ಗೆ ಈಗ ನೋಡ್ರಿ 1 kg ಹೀರೆಕಾಯಿ ತೊಗೊಂಬಂದರೆ 2-3 ಸತಿ ಪಲ್ಯ ಆಗುತ್ತೆ. ವಾರದಲ್ಲಿ 2-3 ಸತಿ ಹೀರೆಕಾಯಿ ಪಲ್ಯ ತಿನ್ನೋಕ್ಕೆ ಬೇಜಾರಾಗುತ್ತೆ. ಹಾಗಾಗಿ ಆಲ್ಟರ್ನೇಟಿವ್ ಆಗಿ ತರಿಸ್ಕೊತೀನಿ. ಇವತ್ತು ಇಷ್ಟೇ ಸಿಕ್ತಂತ ಅದನ್ನು ತೊಗೊಂಬಂದು ಅಲ್ಲಿಟ್ಟಿದ್ದಾರೆ. ಅದನ್ನು ನೀಟಾಗಿ ತೆಗಿಬೇಕು, ಕ್ಲೀನ್ ಮಾಡಿ ಇಡಬೇಕು. ಅವ್ರು ತೊಗೊಂಬಂದು ಹಂಗಂಗೆ ಹಾಕಿದ್ದಾರೆ. ಯಾಕಂದರೆ ಇತ್ತೀಚೆಗೆ ಸ್ವಲ್ಪ ಲೇಟಾಗಿ ಎದ್ದೇಳ್ತಾ ಇದ್ದೀನಿ. ಯಾಕೋ ಗೊತ್ತಿಲ್ಲ, ಸಿಕ್ಕಾವಡೆ ಸೋಂಬೇರಿತನ ಆಗ್ಬಿಟ್ಟೈತಿ. ಹಾಗಾಗಿ ಬೇಗ ಹೇಳೋಕ್ಕೆ ಮನಸ್ಸಾಗಂಗಿಲ್ಲ, ಬೇಗ ಎದ್ದೇಳೋದಿಲ್ಲ. ಅವ್ರು ಬೇಗ ಹೋಗಿ ತೊಗೊಂಬಂದು ಗ್ಯಾಸ್ ಕಟ್ಟಿ ಮೇಲೆ ಹಂಗಂಗೆ ಹಾಕಿದ್ರು ಎಲ್ಲನೂ. ನಾನು ಅಲ್ಲೇ ಬಿಟ್ಟಿದ್ದೀನಿ ನೋಡಿರಿ. ಫಸ್ಟ್ ಅವರಿಗೆ ಕೆಲ್ಸಕ್ಕೆ ಹೋಗ್ತಿರ್ತಾರಲ್ಲ, ಅವ್ರಿಗೆ ರೆಡಿ ಮಾಡಿ ಕಳಿಸ್ಬೇಕು ನಾನು. ಹಾಗಾಗಿ ಅವರಿಗೆ ಎದ್ದ ತಕ್ಷಣ ಸ್ವಲ್ಪ ಜೀರಿಗೆ ನೀರು ಮಾಡಿಕೊಟ್ರಾಯ್ತು ಅಂತೇಳಿ ಅದನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಜೀರಿಗೆ ಡಬ್ಬದಲ್ಲಿ ಹಾಕಿಟ್ಟಿದ್ದೆ. ಒಂದು ಸ್ವಲ್ಪ ಮೆಂತ್ಯ ಕಾಳು, ಓಮ್ ಕಾಳು, ಜೀರಿಗೆ ಮೂರೂ ಒಂದು ಸಣ್ಣ ಸಣ್ಣ ಡಬ್ಬಕ್ಕೆ ಹಾಕಿಟ್ಕೊಂಡಿದ್ದೀನಿ. ಯಾಕಂದರೆ ಡೈಲಿ ಚೀಲದಲ್ಲಿರೋ ತೆಕ್ಕೊಳ್ಳೋಕೆ ಒಂದು ಸ್ವಲ್ಪ ಹಿಂಸೆ ಆಗುತ್ತಂತೇಳಿ ಸಣ್ಣ ಸಣ್ಣ ಬಾಕ್ಸ್ಗಳಲ್ಲಿ, ಐಸ್ ಕ್ರೀಮ್ ಬಾಕ್ಸ್ಗಳು, ಜಾಮ್ ಬಾಕ್ಸ್ಗಳು ಆ ಥರದ್ದು ಬರ್ತಾವೆ ನೋಡಿರಿ, ಆ ಥರದ ಬಾಕ್ಸ್ಗಳಲ್ಲಿ ಹಾಕಿ ಎತ್ತಿಟ್ಕೊತಿದ್ದೆ. ಅದೆಲ್ಲ ಖಾಲಿಯಾಗಿತ್ತು. ಮತ್ತು ಕವರ್ನ ತೆಗೆದು ಡಬ್ಬಕ್ಕೆ ಹಾಕಿಟ್ಟು ಅದು ಅವ್ರಿಗೆ ಕುದಿಯೋಕ್ಕೆ ಎಷ್ಟು ಬೇಕೋ ಅಷ್ಟು ಬೌಲಿಗೆ ಹಾಕಿ ಕುದಿಯೋಕ್ಕೆ ಇಟ್ಟಿದ್ದೀನಿ. ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಜೀರಿಗೆ ನೀರು ಕುದಿಯೋಕ್ಕೆ. ನೈಟ್ ನೆನೆ ಇಟ್ಟು ಬೇಕಾದರೂ ಬೆಳಗ್ಗೆ ಕುದಿಸ್ಕೊಂಡು ಕುಡಿಬೋದು, ಇಲ್ಲ ಬೆಳಗ್ಗೆನೇ ಫ್ರೆಶ್ ಆಗಿ ಕುದಿಸ್ಕೊಂಡು ಕುಡಿತೀವಿ ಅಂದರೆ ನಡೆಯುತ್ತೆ. ಸ್ವಲ್ಪ ಕಡಿಮೆ ಉರಿಲಿ ಇಟ್ಕೊಂಡು ನೀರು ಸ್ವಲ್ಪ ಜಾಸ್ತಿ ಹಿಂಗವರೆಗೂ ಬಿಟ್ಕೊಂಡು ಕುಡಿಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಅವರು ಬೈತಾಯಿದ್ರು ನನಗೆ, ಎದ್ದೇಳೋದು ಲೇಟ್ ಮಾಡ್ತೀಯ, ನನ್ನ ಕೆಲ್ಸಕ್ಕೆ ಹೋಗೋದು ಲೇಟ್ ಆಗುತ್ತೆ ಅಂಥೇಳಿ ಬೈತಾಯಿದ್ರು. ನಂಗೆ ಯಾಕೋ ಗೊತ್ತಿಲ್ಲ, ಆವಾಗಲೇ ಹೇಳಿದ್ನಲ್ಲ, ಇತ್ತೀಚೆಗೆ ಬೇಗ ಎದ್ದೇಳೋಕ್ಕೆ ಆಗ್ತಾಯಿಲ್ಲ. ಸಿಕ್ಕಾಬಡೆ ಸೋಂಬೇರಿತನ ಅಂತ ಅನ್ನಿಸ್ತಾ ಐತಿ. ತರಕಾರಿ ನೋಡ್ರಿ ಹೇಳ್ತಾ ಇದ್ದೆ, ಫುಲ್ ಫ್ರೆಶ್ ಇರಲಿಲ್ಲ ತರಕಾರಿ. ಅದರಲ್ಲಿ ಒಡ್ಕೊಂಡು ಹೋಗ್ಬಿಟ್ಟಿತ್ತು 1-2 ಸೀಮೆ ಬದನೆಕಾಯಿ. ಅದನ್ನೇ ತೋರಿಸ್ತಾ ಇದ್ದೆ ಅವರಿಗೆ, ನೋಡ್ರಿ ಒಡೆದೋಗಿರೋ ಎಲ್ಲ ತೊಗೊಂಬಂದಿಯಲ್ಲ ಅಂತೇಳಿ. ಅಲ್ಲಿ ಅದೊಂದು ಏನು ಪ್ರಾಬ್ಲಮ್ ಅಂದರೆ ಅಲ್ಲಿ ಆರ್ಸೋಕ್ಕೆ ಬಿಡೋಂಗಿಲ್ಲ. ಒಟ್ಟು ಏನೇ ತೊಗೊಂಡ್ರು ಅಷ್ಟೇ ನೋಡ್ರಿ, ನಾವು ಏನೋ ಮುಟ್ಟಿ ಆರ್ಸಂಗಿಲ್ಲ. ಅಲ್ಲಿ ಅವ್ರು ಏನು ಕೊಡ್ತಾರೆ ಅದನ್ನೇ ತೊಗೊಂಬರ್ಬೇಕು ನಾವು. ಹಾಗಾಗಿ ಒಂದು ಸ್ವಲ್ಪ ಬೇಜಾರಾದಂಗೆ ಆಗುತ್ತೆ. ಬೀನ್ಸನ್ನು ಅಷ್ಟೇ ಅಂತ ಏನು ಫ್ರೆಶ್ ಇರಲಿಲ್ಲ. ಅನಿವಾರ್ಯ, ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ಟೈಮಲ್ಲಿ ತುಂಬ ಚೆನ್ನಾಗಿ ಬಂದಿರುತ್ತೆ ತರಕಾರಿ, ಒಂದೊಂದು ಟೈಮಲ್ಲಿ ತರಕಾರಿನೇ ಬಂದಿರೋಂಗಿಲ್ಲ. ನಮಗೆ ತರಕಾರಿ ಇರ್ಲಿಕ್ಕಂದ್ರೆ ನಡೆಯೋದೇ ಇಲ್ಲ. ಅಷ್ಟು ಈಗ ಆ ರೇಂಜಿಗೆ ತರಕಾರಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ನಾವು. ಮುಂಚೆ ಒಂದೊಂದು ದಿವಸ ಇರಲಿಲ್ಲ ಅಂದ್ರೂ ಹೆಂಗೋ ಮ್ಯಾನೇಜ್ ಮಾಡ್ಕೊತಿದ್ದೆ ನಾನು. ಈಗ ರೊಟ್ಟಿ ಹಿಟ್ಟು ಬೇರೆ ಇಲ್ಲ ನೋಡ್ರಿ. ಹಾಗಾಗಿ ಏನು ಮಾಡ್ಕೊತೀವಿ, ಮುದ್ದೆನೇ ಮಾಡಬೇಕು. ಮುದ್ದೆ ಮಾಡಬೇಕು ಅಂತಂದ್ರೆ ತರಕಾರಿ ಸಾಂಬಾರು ಇರಲೇಬೇಕು ನಮಗೆ ಮುದ್ದೆ ಜೊತೆಯಲ್ಲಿ. ಈಗ ಮಾಮೂಲಿ ಎಂತೆಂಥದ್ದು ಸಾಂಬಾರು, ತಿಳಿ ಸಾಂಬಾರೆಲ್ಲ ಮಾಡಿದರೆ ಮುದ್ದೆ ಜೊತೆಲಿ ತಿನ್ನೋಕ್ಕಾಗೋದೇ ಇಲ್ಲ. ತರಕಾರಿ ಇದ್ದರೆ ಒಂದು ಸ್ವಲ್ಪ ಒಂದು ಗುಕ್ಕು ಮುದ್ದೆ ನುಂಗ್ಬಿಟ್ಟು ಆಮೇಲೆ ತರಕಾರಿ ನೆಂಚ್ಕೊಂಡು ತಿಂತೀವಿ. ಆವಾಗ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ನಮಗೆ ಮುದ್ದೆ ಉಂಡು ಅಭ್ಯಾಸ ಇಲ್ಲ. ಹಂಗಾಗಿ ಈಗ ಊರಿಗೆ ಹೋಗದೇ ಇರೋ ಕಾರಣ ಹಿಟ್ಟಿಲ್ಲ, ಹಿಟ್ಟು ಖಾಲಿಯಾಗಿ ಮತ್ತು 15-20 ದಿವಸ ಆಗಕ್ಕೆ ಬಂತು ಜೋಳದ ಹಿಟ್ಟು ನಮ್ಮ ಮನೇಲಿ. ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ರೆ ಗೊತ್ತಿರುತ್ತೆ ನಿಮ್ಗೆ, ನಮ್ಗೆ ಡೈಲಿ ಜೋಳದ ರೊಟ್ಟಿ ಬೇಕು. ಹಾಗಾಗಿ ಹಿಟ್ಟಿಲ್ದಿರೋ ಕಾರಣ ಇಲ್ಲೇ ತೊಗೊಂಬಂದು ಬೀಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮೊನ್ನೆ ಹೋಗಿ ಕೇಳಿದೆ ನಾನು, ಇಲ್ಲಿ ನಮ್ಮದು ವಿಜಾಪುರ ಜೋಳ ಸಿಗೋದೇ ಇಲ್ಲ ನೋಡ್ರಿ, ದಾವಣಗೆರೆ ಜೋಳ ಇತ್ತು. ಅದು ಯಾಕೋ ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ಮತ್ತು ಅದು ಚೆನ್ನಾಗೂ ಬರೋಂಗಿಲ್ಲ ರೊಟ್ಟಿ. ಹಾಗಾಗಿ ಆ ಜೋಳ ತೊಗೊಂಬಂದು ಇಲ್ಲೇನಾರು ನಾವಿದ್ದಲ್ಲಿ ಊರಲ್ಲಿ ಏನಾರು ಬೀಸ್ಕೊಂಬಂದ್ಬಿಟ್ರಂತೂ ಇನ್ನೂ ಕೆಡ್ದಾಗುತ್ತೆ, ಚೆನ್ನಾಗೇ ಆಗಂಗಿಲ್ಲ. ಹಂಗಾಗಿ ಬೇಡ ಬಿಡತ್ಲಾಗಿ ಇನ್ನೂ ಸ್ವಲ್ಪ ದಿವಸ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡು ಸುಮ್ಮನೆ ಬಿಟ್ಟಿದ್ದೀನಿ. ನೋಡೋಣ, ಇನ್ನೇನು ಎಕ್ಸಾಮು ಹತ್ರ ಬಂದಾವೆ. ಈಗ ಆಲ್ರೆಡಿ ನಡೀತಿದ್ದಾವೆ ಎಕ್ಸಾಮು. ಮುಗಿದು ಅಂತಂದ್ರೆ ಊರಿಗೆ ಹೋದ್ರಾಯ್ತು ಅಂತೇಳಿ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಇನ್ನೂ ಏನೇನು ಆಗುತ್ತೆ ಅಂತೇಳಿ. ನಮ್ಮ ಮನೆಯವರು ಬೇಡ ಅಂತ ಹೇಳಿದ್ದಾರೆ. ನೀನು ಹೋದ್ರೆ ನಂಗೆ ಊಟ ತಿಂಡಿ ಕಷ್ಟ ಆಗುತ್ತೆ, ಬೇಡ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಏನೇನು ಆಗುತ್ತೆ ಅಂತೇಳಿ. ಅವ್ರಾರ ಹೋಗಿ ತೊಗೊಂಬರ್ತಾರೆ, ಇಲ್ಲ ನಾನಾರ ಹೋಗಿ ತೊಗೊಂಬರೋದಂತೇಳಿ ಅಂದ್ಕೊಂಡಿದ್ದೀವಿ. ಏನೇನು ಆಗುತ್ತೆ ಅಂತೇಳಿ ಗೊತ್ತಿಲ್ಲ. ಇವಾಗ ನೋಡಿರಿ, ಅವರು ಹೊರಗಡೆ ಹೋದ್ರು. ಏನೋ ಫೋನ್ ಬಂತು, ಯಾರೋ ಬಂದು ಕರೆದ್ರು ಅವರಿಗೆ. ಹಂಗಾಗಿ ಕೆಲಸ ನೋಡ್ಕೊಂಬರ್ತೀನಿ ಅಂತ ಮತ್ತೊಂಚೂರು ಹೊರಗೆ ಹೋದರು. ಅವ್ರು ಹೊರಗೆ ಹೋಗ್ಯಾರಲ್ಲ ಬಿಡು ಅಂತೇಳಿ ನಾನು ಗ್ಯಾಸ್ ಕಟ್ಟಿನ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಏನೇನು ತರಕಾರಿ ತೊಗೊಂಬಂದಿದ್ರು ಎಲ್ಲನೂ ಎತ್ತಿಟ್ಬಿಟ್ಟು ಗ್ಯಾಸ್ ಕಟ್ಟಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದೆ. ಅವ್ರು ಅಷ್ಟೊತ್ತಿಗೆ ಬಂದರು. ಅವರಿಗೆ ಮತ್ತು ನಾನು ಜೀರಿಗೆ ನೀರನ್ನೆಲ್ಲ ಹಾಕಿಕೊಟ್ಟೆ. ಅವರು ಕುಡಿತಾ ಇದ್ದಾರೆ. ಮತ್ತು ನಂದು ಮಾರ್ನಿಂಗ್ ರುಟೀನು ಅದರಲ್ಲೇ ಶೇರ್ ಆಗುತ್ತೆ ನೋಡಿರಿ. ನಂದು ಬೆಳಗ್ಗೆ ಎದ್ದ ತಕ್ಷಣ ಅಂದರೆ
ಖಾಲಿ ಹೊಟ್ಟಿಗೆ ನಾನು ಫಸ್ಟು 1 ಲೀಟ್ರ್ನಷ್ಟು ನೀರನ್ನ ಕುಡ್ಕೊತೀನಿ. ಅದನ್ನು ಅಂದರೆ ಬಿಸಿ ನೀರನ್ನು ಅಲ್ಲ, ಏನೂ ಅಲ್ಲ ನೋಡಿರಿ, ಮಾಮೂಲಿ ಏನು ನೀರು ಇರ್ತದಲ್ಲ, ವಾಮ್ ವಾಟ್ರ್ ನೀರು ಅಂತ, ಸಾರಿ ಬಿಸಿನೀರನ್ನೂ ಅಲ್ಲ, ಇತ್ಲಾಗ ತಣ್ಣೀರನ್ನೂ ಅಲ್ಲ, ನಾವು ಏನು ಮನೇಲಿ ಯೂಸ್ ಮಾಡ್ಕೊತಿರ್ತೀವಲ್ಲ ಅದೇ ನೀರನ್ನು ನಾನು 1 ಲೀಟ್ರ್ನಷ್ಟು ನೀರನ್ನ ಕುಡ್ಕೊತೀನಿ. ಮತ್ತು ನೀರು ಕುಡಿಬೇಕಾದ್ರೆ ಮೇನ್ ಇದು ಒಂದು, ಎದ್ದು ನಿಂತ್ಕೊಂಡು ಅರ್ಜೆಂಟಲ್ಲಿ ನೀರನ್ನು ಕುಡಿಬೇಡಿ ಯಾವುದೇ ಕಾರಣಕ್ಕೂ, ಅದು ಭಾಳ ಡೇಂಜರ್ ಅಂತ ಹೇಳ್ತೀನಿ ನಾನು, ನನಗೆ ಗೊತ್ತಿರೋಂಗೆ. ಹಂಗಾಗಿ ನಾನೇನು ಮಾಡ್ತೀನಿ, ಎಲ್ಲ ಕೆಲಸ ಏನೇನದಾವೆ ಎಲ್ಲ ಮುಗಿಸ್ಕೊಂಡು ನಿಧಾನವಾಗಿ ಕುತ್ಕೊಂಡು 1 ಲೀಟ್ರ್ ನೀರನ್ನು ಜಿಪ್ ಬೈ ಕುಡಿತಾನೆ ಇರ್ತೀನಿ ನಾನು. ಅವರು ನೋಡಿರಿ ಜೀರಿಗೆ ನೀರು ಕುಡಿದು ಅವ್ರ ಕೆಲ್ಸಕ್ಕೆ ಹೋದ್ರು, ನಾನು ನೀರು ಕುಡಿದು ಈಗ ನಾನು ನಂಗೆ ತಿಂಡಿಗೆ ಅಂತೇಳಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಫ್ರೆಶ್ ಅಪ್ ಆಗಿ ಬಂದೆ, ಎಲ್ಲ ಕೆಲಸ ಸ್ವಲ್ಪ ಮುಗಿಸ್ಕೊಂಡೆ, ಹೊರಗಡೆದೆಲ್ಲ ನಾನು ಮುಗಿಸ್ಕೊಂಡು ತಿಂಡಿ ಈಗ ಮೆಂತ್ಯ ಬಾತ್ ಮಾಡ್ತಾಯಿದ್ದೀನಿ. ಅದಕ್ಕೆ ಕೊತ್ತಂಬರಿ, ಮೆಂತ್ಯ, ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ ಮತ್ತು ಹಸಿ ಬಟಾಣಿ ಇತ್ತು, ಚೆನ್ನಾಗಿ ಮೊಳಕೆ ಬಂದಿತ್ತು, ಅದನ್ನ ತೊಗೊಂಡಿದ್ದೀನಿ. ಬೀನ್ಸು, ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪು ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಕುಕ್ಕರ್ ತೊಗೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆನ ಹಾಕಿ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ಬಿಸಿ ಆದಮೇಲೆ ಜೀರಿಗೆ ಸೇರಿಸ್ತಾ ಇದ್ದೀನಿ. ಇದು ಬಂದು ಜೀರಿಗೆ, ನಾನು ಜೀರಿಗೆ ನೀರು ಏನು ಕುಡಿತೀನಿ ನೋಡಿರಿ, ಅದೇ ಜೀರಿಗೆನ ಸೋಸ್ಬಿಟ್ಟು ಹಂಗೆ ಇಟ್ಟಿರ್ತೀನಿ. ಅದನ್ನೇ ನಾನು ಆಮೇಲೆ ಒಂದು ಸ್ವಲ್ಪ ಒಣಗಿಸ್ಬಿಟ್ಟು, ಅಂದರೆ ಕುಡಿದ ತಕ್ಷಣ ಪ್ಲೇಟಿಗೆ ಹಾಕಿ ಆಚೆ ಇಟ್ಟು ಬಂದುಬಿಟ್ಟಿರ್ತೀನಿ ನಾನು. ಒಣಕೊಂಡಿರ್ತಾವೆ, ಒಣಗಿದ ಮೇಲೆ ಮಾರನೇ ದಿವಸ ಆಗಲಿ ಇಲ್ಲ ನೈಟರ್ ಆಗಲಿ ತಿಂಡಿಗೆ ಅಡುಗೆಗೆ ಅವನ್ನ ಯೂಸ್ ಮಾಡ್ಕೊತೀನಿ. ಜೀರಿಗೆ ಹಾಕಿ ಅದೆಲ್ಲ ಸ್ವಲ್ಪ ಚಟಪಟ ಅಂದಮೇಲೆ ಮಾಮೂಲಿ ಎಲ್ಲ ತರಕಾರಿ ಏನು ಇಟ್ಕೊಂಡಿದ್ದೀವಿ ನೋಡಿರಿ, ಬೀನ್ಸು ಮತ್ತು ಬಟಾಣಿ, ಕ್ಯಾರೆಟ್ ಒಂದಿಲ್ಲ, ಹಾಕಿದ್ರೆ ನಡಿತೈತಿ, ಇಲ್ಲ ಅಂದ್ರೆ ನಡಿತೈತಿ ನೋಡಿರಿ, ಬೇಕು ಅಂತ ಏನಿಲ್ಲ. ಇದಕ್ಕೆ ಪಲಾವಿಗೆ ಆದರೆ, ತರಕಾರಿ ಪಲಾವಿಗಾದರೆ ಎಲ್ಲನೂ ಬೇಕಾಗುತ್ತೆ. ನಾನು ಮಾಡ್ತಾ ಇರೋದು ಬಂದು ಟೊಮೊಟೊ ಇದು ಮೆಂತ್ಯ ಬಾತು, ಹಾಗಾಗಿ ಇದಕ್ಕೇನು ಅಷ್ಟೊಂದು ತರಕಾರಿ ಬೇಕಾಗಿಲ್ಲ. ಬೀನ್ಸ್ ಹಾಕಲಿಲ್ಲ ಅಂದ್ರೆ ನಡೆಯುತ್ತೆ, ಬಟ್ ನನಗೆ ಇಷ್ಟ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಹಾಕ್ಕೊಂಡೆ. ಮೆಂತ್ಯ ಬಾತ್ ಮಾಡೋದಾದರೆ ಮೇನ್ ಇದು ಬಂದು ಮೆಂತ್ಯ ಸೊಪ್ಪು ಮತ್ತು ಪುದೀನ, ಕೊತ್ತಂಬರಿ ಇಷ್ಟಿತ್ತಂದ್ರೆ ಸಾಕು, ಆರಾಮಾಗಿ ಮಾಡ್ಕೊಬೋದು. ತರಕಾರಿ ಏನೂ ಬೇಕಾಗಲ್ಲ ಅದಕ್ಕೆ, ಟೊಮೊಟೊ, ಈರುಳ್ಳಿ ಅಷ್ಟಿದ್ರೆ ಸಾಕು. ಇವಾಗ ನಾನು ಬೀನ್ಸ್ ಒಂದಿತ್ತು ಮತ್ತು ಬಟಾಣಿನೂ ಇತ್ತಲ್ಲ ಅಂತೇಳಿ ಅದನ್ನು ಎಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಅದಾದಮೇಲೆ ಏನು ಒಂದು ಕಟ್ ಮೆಂತ್ಯ ಸೊಪ್ಪು ಸೋಸಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತೀನಿ. ಮತ್ತು ಇದೊಂದು ಮೆಂತ್ಯ ಸೊಪ್ಪು ಮೆಂತ್ಯ ಬಾತ್ ಮಾಡಿದರೆ ನಮ್ಮ ಸೈಡೆಲ್ಲ 1-2-3 ನಂಗೆ ಕೇಳಿದ್ದಾರೆ, ಕಹಿ ಬರಲ್ವಾ ಅಂತೇಳಿ. ನಿಜ ಫ್ರೆಂಡ್ಸ್, ನಾನು ಎಷ್ಟೋ ಸತಿ ವಿಡಿಯೋದಾಗ ಹೇಳಿದ್ದೀನಿ, ಕಹಿ ಬರೋಂಗಿಲ್ಲ. ಅದು ಚೆನ್ನಾಗಿ ಮೆಂತ್ಯ ಸೊಪ್ಪನ್ನು ಬಾಡಿಸ್ಕೋಬೇಕು ಎಣ್ಣೆಲೇನೆ, ಹಂಗಂದ್ರೆ ಅದು ಏನೂ ಕಹಿ ಬರೋಂಗಿಲ್ಲ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿರಿ, ನಿಮ್ಗೆ ಗೊತ್ತಾಗುತ್ತೆ. ನಾವು ಹೇಳೋದಕ್ಕಂತಲೂ ನೀವೇ ಒಂದು ಸತಿ ಟ್ರೈ ಮಾಡಿದಾಗ ಅದು ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಅಂಥೇಳಿ. ಇವಾಗ ನೋಡಿರಿ, ಇಷ್ಟರ ಮಟ್ಟಿಗೆ ಚೆನ್ನಾಗಿ ಫ್ರೈ ಆಗಬೇಕು ಸೊಪ್ಪು, ಎಣ್ಣೆಲೇ ಬಾಡ್ತು ಅಂತಂದ್ರೆ ಅದು ಯಾವುದೇ ಕಾರಣಕ್ಕೂ ಕಹಿ ಆಗೋಲ್ಲ. ನಾನು ಇತ್ತೀಚೆಗೆ ಎಷ್ಟು ಮೆಂತ್ಯ ಸೊಪ್ಪು ಬಳಸ್ತಾ ಇದ್ದೀನಿ ಅಂದರೆ, ಉಪ್ಪಿಟ್ಟಿಗೆ ಮತ್ತು ಚಿತ್ರಾನ್ನಕ್ಕೂ ನಾನು ಮೆಂತ್ಯ ಪಲಾವ್, ಈಗ ಹೆಂಗೆ ನಾವು ಮೆಂತ್ಯ ಪಲಾವ್ ಮಾಡ್ಕೊತೀವಿ ನೋಡಿರಿ, ಅದೇ ಥರ ಮೆಂತ್ಯ ಚಿತ್ರಾನ್ನನೂ ಮಾಡ್ಕೊತಾ ಇದ್ದೀನಿ ನಾನೀಗ. ಸೂಪರ್ ಅಂದರೆ ಸೂಪರ್ ಟೇಸ್ಟ್ ಕೊಡುತ್ತಾ. ಉಪ್ಪಿಟ್ಟಿಗೆ ಹಾಕ್ಕೊತೀನಿ ಮೆಂತ್ಯ ಸೊಪ್ಪನ್ನ, ಮತ್ತು ಮೆಂತ್ಯ ಚಪಾತಿ ಮಾಡ್ಕೊತೀನಿ, ಮೆಂತ್ಯ ಬಾತು, ಮೆಂತ್ಯ ಚಿತ್ರಾನ್ನ, ಎಣ್ಣೆವನ್ನು ನೋಡಿರಿ. ನಾನು ಇಂಥದಕ್ಕೆ ಮೆಂತ್ಯ ಸೊಪ್ಪು ಯೂಸ್ ಮಾಡಲ್ಲ ಅಂತ ಅನ್ನಂಗೆ ಇಲ್ಲ. ಮೆಂತ್ಯ ಸೊಪ್ಪು ನನಗೆ ಎಷ್ಟಿದ್ರೂ ಸಾಕಾಗಲ್ಲ. ನಾನು ಎಲ್ಲ ಅಡುಗೆಗೂ ಮೆಂತ್ಯ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಈವನ್ ಸಾಂಬಾರಿಗೂ ಸತಿ ನಾನು ಮೆಂತ್ಯ ಸೊಪ್ಪನ್ನ ಇವಾಗ ಸೇರಿಸ್ತಾ ಇದ್ದೀನಿ. ಫುಲ್ ಖುಷಿ ಆಗುತ್ತೆ ನನಗೆ, ಮತ್ತು ಇಷ್ಟನೂ ಹಂಗೆ ಆಗುತ್ತೆ, ಚೆನ್ನಾಗೂ ಹಂಗೆ ಇರುತ್ತೆ. ಇದೇನಪ್ಪ ಎಲ್ಲದಕ್ಕೂ ಮೆಂತ್ಯ ಸೊಪ್ಪು ಅಂತಿದ್ದಾರಲ್ಲ ಅಂತ ನೀವು ಅನ್ಕೊತಿರ್ಬೋದು. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿರಿ, ಗೊತ್ತಾಗುತ್ತೆ ನಿಮಗೆ ಅದರದ್ದು ಟೇಸ್ಟ್ ಏನು, ರುಚಿ ಏನು ಅಂಥೇಳಿ. ಮೆಂತ್ಯ ಬಾತ್ ರೆಡಿ ಆಯಿತು. ನಾನು ಅದನ್ನು ಫುಲ್ ರೆಸಿಪಿ ಇದು ಮಾಡ್ಕೊಳಕ್ಕಾಗಲಿಲ್ಲ. ರೆಡಿ ಆದಮೇಲೆ ನಾನು ತಿನ್ಕೊಂಡು ಸ್ಕೂಲಿಗೆ ಹೋದ್ಲು ನೋಡಿರಿ. ಅವಳಿಗೆ ಇವಾಗ ಎಕ್ಸಾಮ್ ಟೈಮು, ಹಂಗಾಗಿ ಬೇಗ ಬರ್ತಾಳೆ ಮತ್ತೆ ವಾಪಸ್ ಮಧ್ಯಾಹ್ನಕ್ಕೆ. ನಾನು ಇವಾಗ ಜೀರಿಗೆ ನೀರು ಕುಡಿತಾ ಇದ್ದೀನಿ. ಮತ್ತೊಂದು ಸ್ವಲ್ಪ ಹೊರಗಡೆ ಇದ್ದು ನೋಡಿರಿ, ದಾಸವಾಳದ ಹೂವು, ಅವಳನ್ನ ಕಳಿಸ್ಬಿಟ್ಟು ಹಾಗೆ ಹೋಗಿ ಎತ್ಕೊಂಬಂದೆ. ನಾನು ಅವ್ರನ್ನ ಎತ್ಕೊಂಬಂದು ಇಟ್ಟಿದ್ದೆ. ಈಗ ಹೊಸ್ಲಿಗೆಲ್ಲ ಎರ್ಸೋಕ್ಕೆ ಬರುತ್ತೆ, ಮತ್ತು ದೇವ್ರಿಗೇನು ಏರ್ಸೋಕ್ಕಾಗುತ್ತೆ ಅಂತೇಳಿ ಬೆಳಿಗ್ಗೆನೇ ಒಂದು ಸ್ವಲ್ಪ ಕಿತ್ಕೊಂಬಂದು ಇಟ್ಟಿದ್ದಾರೆ ನಮ್ಮ ಮನೆಯವರು. ಇನ್ನೂ ಸ್ವಲ್ಪ ಜಾಸ್ತಿ ಇದ್ವಲ್ಲ ಅಂತೇಳಿ ಮತ್ತೊಂದಿಷ್ಟು ತೊಗೊಂಬಂದೆ. ಅವನ್ನಿಟ್ಟು ಈಗ ಜೀರಿಗೆ ನೀರನ್ನ ಕುಡಿತೀನಿ ನಿಧಾನಕ್ಕೆ. ಕೆಲಸ ಬಂದು ಆಲ್ಮೋಸ್ಟ್ ಡನ್. ಸ್ನಾನ ಪೂಜೆ ಎಲ್ಲ ಆಯಿತು. ಇವಾಗ ಬಂದು ತಿಂಡಿ ಟೈಮು. ತಿಂಡಿಗೆ ಬಂದು ನಾನು ಮಾಡಿರೋಂಥ ಮೆಂತ್ಯ ಬಾತು, ಪಕ್ಕದ ಮನೆಯವ್ರದ್ದು ಟೊಮೊಟೊ ಬಾತು ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅವರು ಟೊಮೊಟೊ ಬಾತ್ ಮಾಡಿದ್ರಂತ ಹಂಗಾಗಿ ಕೊಟ್ಟು ಕಳಿಸಿದ್ರು. ಅದನ್ನು ನಾನು ಮೆಂತ್ಯ ಬಾತ್ ಕೊಟ್ಟೆ, ಅವರು ಟೊಮೊಟೊ ಬಾತ್ ಕೊಟ್ಟರು. ಅದು ಎಕ್ಸ್ಚೇಂಜ್ ಆಯಿತು. ಹಂಗಾಗಿ ಅವ್ರದ್ದೊಂಚೂರು ಟೊಮೊಟೊ ಬಾತು, ನನ್ನೊಂಚೂರು ಮೆಂತ್ಯ ಬಾತು ಎರಡನ್ನೂ ಇಟ್ಕೊಂಡಿದ್ದೀನಿ. ಮತ್ತು ಹಂಗೆ ಒಂದು ಅರ್ಧ ಸೌತೆಕಾಯಿ, ಒಂದು ಅರ್ಧ ಕ್ಯಾರೆಟು ತೊಗೊಂಡಿದ್ದೀನಿ. ಇವಾಗ ತಿಂಡಿ ಟೈಮ್ ನಮ್ಮದು.
ಇದು ಬಂದು ಸಂಜೆ ವಿಡಿಯೋ ನೋಡ್ರಿ. ಮಧ್ಯಾಹ್ನ ಏನು ನಾನು ಇದು ಮಾಡ್ಕೊಳಕ್ಕಾಗಲಿಲ್ಲ, ವಿಡಿಯೋ ಮಾಡಲಿಲ್ಲ. ಒಮ್ಮೆ ರಾತ್ರಿ ರೂಟೀನ ಶೇರ್ ಮಾಡ್ತಾ ಇದ್ದೀನಿ. ವರ್ಷದ ಮೊದಲನೇ ಮಳೆ ನಮ್ಮೂರಿಗೆ ಮಳೆ ಬರ್ತಾಯಿತ್ತು. ಫುಲ್ ಜೋರಾಗಿತ್ತು ಮಳೆ. ಅಂದರೆ ಈ ಕಡೆ ಮಳೆ ಈ ನಮ್ಮ ಮನೆ ಬಾಗಿಲು ಮುಖವಾಗಿ ಬರ್ತಾ ಇತ್ತು. ಹಂಗಾಗಿ ನೀರೆಲ್ಲ ಒಳಗೆ ಬಂದುಬಿಟ್ಟಿತ್ತು, ಮ್ಯಾಟ್ನು ಎಲ್ಲ ನೆಂದೋಗಿತ್ತು. ಮಳೆ ನೋಡೋಕ್ಕೆ ಆಗಲಿಲ್ಲ, ಯಾಕಂದರೆ ಕರೆಂಟ್ ಹೋಗುತ್ತೆ ಅಂತೇಳಿ ಗಡಿ ಬಿಡೀಲಿ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೆ. ಒಂದು ಸ್ವಲ್ಪ ರುಬ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹೆಂಗೋ ಅರ್ಜೆಂಟ್ ಮಾಡಿದ್ರು ಹಂಗೋ ಕರೆಂಟ್ ಹೋಗೇ ಬಿಡ್ತು. ಕರೆಂಟ್ ಹೋಗಿದ್ದವು. ನೀರು ನೋಡ್ರಿ, ಅಂದರೆ ಈ ಕಡೆ ಮುಖವಾಗಿ ಮಳೆ ಬಂತಲ್ಲ, ಹಂಗಾಗಿ ನೀರನ್ನು ಒಂದು ಸ್ವಲ್ಪ ಒಳಗೆ ಬಂದು ಹಂಗೂ ಮ್ಯಾಟ್ ಹಾಕಿದೆ. ಏನು ಮಾಡಿದ್ರು ಸ್ವಲ್ಪ ಒಳಗಡೆ ಬಂದು ನೀರು. ಇನ್ನೇನು ಮಾಡೋಕ್ಕಾಗಂಗಿಲ್ಲ ನೋಡ್ರಿ. ನೋಡ್ರಿ ಎಷ್ಟೇ ಅರ್ಜೆಂಟ್ ಮಾಡಿ ನಾನು ಮಿಕ್ಸಿ ಮಾಡಬೇಕು ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಸ್ವಲ್ಪ ಕಾಯಿ ಮತ್ತು ಜೀರಿಗೆ, ಒಣಮೆಣ್ಸಿನ್ಕಾಯಿ ಹಾಕಿ ಎತ್ತಿಟ್ಕೊಂಡೆ. ಆದರೂ ಕರೆಂಟ್ ಹೋಗೇ ಬಿಡ್ತು. ಏನು ಮಾಡೋಕ್ಕಾಗಲ್ಲ, ನೋಡೋಣ ಬರುತ್ತಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಏನೇನಾಗುತ್ತಾ ನೋಡೋಣ ಅಂತ. ಸಾಂಬಾರಿಗೆ ಬಂದು ಇವತ್ತು ರಾತ್ರಿಗೆ ಸಾಂಬಾರು ಮುದ್ದೆ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದ್ರೆ ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು ಮತ್ತು ಇದು ಸೀಮೆ ಬದನೆಕಾಯಿ, ಹೀರೆಕಾಯಿ ಇಷ್ಟನ್ನು ತೊಗೊಂಡಿದ್ದೀನಿ. ನನಗೆ ಸಖತ್ ಇಷ್ಟ ಆಗುತ್ತೆ ಫುಲ್ ಈ ಥರ ಮಿಕ್ಸ್ಡ್ ತರಕಾರಿ ಸಾಂಬಾರು ಮಾಡೋಕ್ಕೆ. ಇಷ್ಟನ್ನು ತೊಗೊಂಡಿದ್ದೀನಿ ನಾನು. ಅದ್ರ ಜೊತೆಯಲ್ಲಿ ಮತ್ತು ಕಾಳುಗಳು, ಮೊಳಕೆ ಬರಿಸಿದಂಥ ಕಾಳುಗಳನ್ನು ತೊಗೊಂಡಿದ್ದೀನಿ. ಅದನ್ನು ಸೂಪರಾಗಿರುತ್ತೆ. ಇದಕ್ಕೆ ಬೇಕಾದ್ರೆ ನೀವು ನುಗ್ಗೆಕಾಯಿನೂ ಸೇರಿಸ್ಕೋಬೋದು, ಅದು ಚೆನ್ನಾಗಿರುತ್ತೆ. ಏನು ನಿಮ್ಗೇನು ಇಷ್ಟ ಆಗುತ್ತೆ ನೋಡಿರಿ ತರಕಾರಿ, ಎಲ್ಲ ತರಕಾರಿನೂ ಸೇರಿಸ್ಕೋಬೋದು. ನೋಡಿ ನಾನು ಬೆಳಗ್ಗೆ ಮೆಂತ್ಯ ಸೊಪ್ಪಿತ್ತು, ಅದನ್ನ ಯಾಕೆ ವೇಸ್ಟ್ ಮಾಡೋಣ ಅಂತೇಳಿ ಆ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇದ್ರ ಜೊತೆಲೇ ಸೇರಿಸಿ ನಾನು ಸಾಂಬಾರನ್ನ ಮಾಡ್ಕೊತೀನಿ. ನಿಜ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬಿಡ್ಬೋದು. ಇಷ್ಟ ಐತಿ, ನಮ್ಗೆ ಅಡ್ಜಸ್ಟ್ ಆಗುತ್ತೆ, ಚೆನ್ನಾಗಿ ಅನಿಸುತ್ತೆ ಅಂತ ಅನಿಸಿದ್ರೆ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಮಗಂತೂ ಇಷ್ಟ ಆಗುತ್ತೆ, ಹಂಗಾಗಿ ನಾನು ಮಾಡ್ಕೊತೀನಿ. ಒಂದಿಷ್ಟು ಮೊಳಕೆ ಕಾಳನ್ನ ಇಟ್ಕೊಂಡಿದ್ದೀನಿ. ಮೊಳಕೆ ಕಾಳು ಅಂತಂದ್ರೆ ಹೆಸರು ಕಾಳು ವಿತ್ ಮಡಿಕೆ ಕಾಳು ಅಂತ ಸಿಗುತ್ತೆ ನಮ್ಮ ಕಡೆ, ಅದು ಒಂದು, ಮತ್ತು ಹುಳ್ಳಿ ಕಾಳು. 3 ಕಾಳನ್ನು ನಾನು ಮೊನ್ನೆನೇ ನೆನೆಸಿ ಮೊಳಕೆ ಬರೆಸಿ ಇಟ್ಕೊಂಡಿದ್ದೆ. ಅದು 3 ಕಾಳನ್ನು ಇಲ್ಲಿ ಒಂದು ದೊಡ್ಡ ಬೌಲ್ನಷ್ಟು ತೊಗೊಂಡಿದ್ದೀನಿ. ಈ ಸಾಂಬಾರು ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ ನಾನು. ಅಂದರೆ ನಮಗೆ 2 ದಿನಕ್ಕೆ ಆಗೋಷ್ಟು ಬೇಕು ನೋಡಿರಿ. ಇವತ್ತು ರಾತ್ರಿ ಮಾಡ್ಕೊಂಡೆ ಅಂದರೆ ನಾಳೆ ಒಂದಿನ ಫುಲ್ ಡೇ ಆಗೋಕ್ಕೆ ಬೇಕಾಗುತ್ತೆ. ಮುದ್ದೆ ಮಾಡಿದ್ದಂದ್ರೆ ಮುದ್ದೆಗೆ ಸ್ವಲ್ಪ ಸಾಂಬಾರು ಜಾಸ್ತಿನೇ ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಮಾಡ್ತಾಯಿದ್ದೀನಿ. ತರಕಾರಿ ಸ್ವಲ್ಪ ಜಾಸ್ತಿ ಹಾಕ್ಕೊತೀನಿ, ಸಾಂಬಾರು ಕ್ವಾಂಟಿಟಿನ ಕಡಿಮೆ ಮಾಡ್ಕೊತೀನಿ ನಾನು. ಅದಕ್ಕಂತೇಳಿ ಈಗ ಕರೆಂಟ್ ಬರೋಲ್ತು. ಮೇನ್ ನನ್ನ ಕರೆಂಟಿಂದೇ ಪ್ರಾಬ್ಲಮ್ ಈ ಸದ್ಯ. ಹಾಕ್ಲಿಕ್ಕಂದ್ರೆ ಸಾಂಬಾರು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಅದು ತರಕಾರಿ ಸಾಂಬಾರು. ಬೇಳೆ ಬೇರೆ ಇದ್ದರೆ ಬೇಳೆ ಬೇಯಿಸ್ಕೊತಿದ್ವಿ, ಅದು ಸ್ವಲ್ಪ ಗಟ್ಟಿ ತಿಕ್ನೆಸ್ ಬರ್ತಿತ್ತು. ಈಗ ಹಾಕ್ಲಿಕ್ಕಂದ್ರೆ ಏನು ಮಾಡೋದು ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಬಿಟ್ಟಿದ್ದೆ ಒಂದು ಸ್ವಲ್ಪ ಹೊತ್ತು. ಆಮೇಲೆ ಕರೆಂಟ್ ಬರಲೇ ಇಲ್ಲ. ಆಮೇಲೆ ನಾನು ಇದು ನಮ್ಮದು ಸೋಲಾರ್ ಲೈಟ್ ಐತೆ ನೋಡಿರಿ, ಅದನ್ನೇ ಹಾಕ್ಕೊಂಡು ಅದನ್ನು ಆನ್ ಆಗಲಿಲ್ಲ. ಅದು ಯಾಕೋ ಮಳೆಗೆ ಏನಾರು ಆಯ್ತೇನೋ ಗೊತ್ತಿಲ್ಲ, ಅದನ್ನು ಆನ್ ಆಗಲಿಲ್ಲ. ಆಮೇಲೆ ಮತ್ತೊಂದು ಸ್ವಲ್ಪ ಏನೇನೋ ಸರ್ಕಸ್ ಮಾಡಿ ಅದನ್ನು ಆನ್ ಮಾಡಿದೆ. ಆವಾಗ ಸ್ವಲ್ಪ ಲೈಟ್ ಬೆಳಕು ಬಂತು. ಆವಾಗ ಮತ್ತು ಸಾಂಬಾರಿಗೆ ಎಲ್ಲ ರೆಡಿ ಮಾಡಿಕೊಂಡೆ. ರೆಸಿಪಿನ ನಿಮ್ಮ ಜೊತೆಲಿ ಶೇರ್ ಮಾಡೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ನನಗೆ, ಯಾಕಂದ್ರೆ ಅಷ್ಟೊಂದು ಕರೆಂಟೇ ಇಲ್ಲ. ನಾನು ಹೆಂಗೆ ವೀಡಿಯೋ ಮಾಡೋಣ, ಮೊಬೈಲಲ್ಲೂ ಚಾರ್ಜ್ ಕಡಿಮೆ ಐತಿ. ನಂಗೆ ಹಿಂಗೆ ಸಂಜೆ ಮಳೆ ಬರುತ್ತೆ ಚಾರ್ಜ್ ಖಾಲಿ ಆಗುತ್ತೆ ಅಂತ ನಾನು ಅಂದ್ಕೊಳ್ಳೇ ಇಲ್ಲ. ನಾನು ಫುಲ್ ಡೇ ಮೊಬೈಲ್ ನೋಡ್ತಾನೆ ಇರ್ತೀನಿ, ಹಂಗಾಗಿ ಚಾರ್ಜ್ ಜಾಸ್ತಿ ನಿಲ್ಲಲ್ಲ. ಅದು ಯಾವಾಗಲೂ ಕೈಯಲ್ಲಿ ಮೊಬೈಲ್ ಹಿಡ್ದಂಗೆ ಇರುತ್ತೆ, ಹಂಗಾಗಿ ಜಾಸ್ತಿ ಚಾರ್ಜ್ ಇರೋಂಗಿಲ್ಲ. ಆವಾಗಲೇ ಇಟ್ಕೊತೀನಿ. ಹಿಂಗೆ ಮಳೆ, ಮೋಡ, ಗಾಳಿ ಈ ಥರ ಬಂದಾಗ ಮಾತ್ರ ಕರೆಂಟ್ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ. ಇನ್ನು ಬಿಟ್ಟರೆ ಎನಿ ಟೈಮ್ ಕರೆಂಟ್ ಇರುತ್ತೆ, ಹಂಗಾಗಿ ಏನೂ ಪ್ರಾಬ್ಲಮ್ ಇರೋಂಗಿಲ್ಲ. ಇವಾಗ ನೋಡಿರಿ ಏನಿಲ್ಲ, ಮಾಮೂಲಿ ನೀವೆಲ್ಲ ಸಾಂಬಾರುಗಳು ಹೆಂಗೆ ಮಾಡ್ತೀರಿ ನೋಡಿರಿ ಹಾಗೇ ಎಣ್ಣೆ ಕಾಯಕ್ಕಿಟ್ಟೆ, ಜೀರಿಗೆ, ಸಾಸಿವೆ ಹಾಕಿದ್ದೀನಿ, ಕರಿಬೇವು ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು, ಆಮೇಲೆ ಏನು ತರಕಾರಿ ಏನೇನು ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿರಿ ಎಲ್ಲ ತರಕಾರಿನೂ ಹಾಕಿದ್ದೀನಿ. ಅದ್ರ ಜೊತೆಯಲ್ಲಿ ಮೊಳಕೆ ಕಾಳನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೊಂಚೂರು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಕಾಳು ಮತ್ತು ತರಕಾರಿ ಏನಿರುತ್ತೆ ನೋಡಿರಿ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇಲ್ಲಿ ಬಂದು ತರಕಾರಿ ಸ್ವಲ್ಪ ಜಾಸ್ತಿ ಆಯಿತು ನನಗೆ. ಅದು ಕಟ್ ಮಾಡ್ತಾನೆ ಸ್ವಲ್ಪ ಜಾಸ್ತಿ ಆಗಿಬಿಡ್ತು ತರಕಾರಿ. ಆದರೆ ಚೆನ್ನಾಗಿರುತ್ತೆ, ಏನೂ ಆಗೋಲ್ಲ, ಟೇಸ್ಟ್ ವೈಸ್ ಚೆನ್ನಾಗಿ ಬರುತ್ತೆ, ಇಷ್ಟ ಆಗುತ್ತೆ. ಹಂಗಾಗಿ ಎಲ್ಲ ತರಕಾರಿನ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಹೊತ್ತು ಹಿಡಿಯುತ್ತೆ ಟೈಮು. ನೋಡಿ ನನ್ನ ಮೊಬೈಲಲ್ಲಿ ಚಾರ್ಜ್ ಇಲ್ಲದೆ ಇರೋ ಕಾರಣ ಟಾರ್ಚು ನಿಲ್ತಾನೆ ಇಲ್ಲ. ಟಾರ್ಚ್ ಹಾಕಿದ್ದೀನಿ, ಹಂಗಾಗಿ ನಿಮ್ಗೆ ಇಷ್ಟು ಕ್ಲಿಯರಿಟಿ ಬರ್ತಾಯಿತ್ತಿಲ್ಲ ಅಂದರೆ ಅದನ್ನೂ ಬರ್ತಾ ಇರಲಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ, ಹೆಂಗೋ ಗುದ್ದಾಡ್ಕೊಂಡು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಅರ್ಧಂಬರ್ಧ ವೀಡಿಯೋ ಮಾಡ್ಕೊಂಬಿಟ್ಟಿದ್ದೀನಿ. ಬಿಡೋಣ ಅಂತಂದರೆ ಮತ್ತು ನಾಳೆ ಏನು ಮಾಡ್ತೀನೋ ಏನಿಲ್ಲ ಅಂತ ಅಂದ್ಕೊಂಡು ಇವತ್ತೇ ಶೇರ್ ಮಾಡ್ಕೊಂಬಿಡೋಣ ಅಂಥೇಳಿ ಮತ್ತು ಹಂಗೆ ಅದನ್ನೇ ಹೆಂಗಾರ ಗುದ್ದಾಡ್ಕೊಂಡು ಮಾಡ್ತಾಯಿದ್ದೀನಿ. ಅದಕ್ಕೊಂಚೂರು ಅರಿಶಿನ ಪುಡಿ ಆಗಿದೆ ನೋಡಿರಿ, ಅರಿಶಿನ ಪುಡಿ ಹಾಕಿ ಮತ್ತು ಟೊಮೊಟೊ ಏನು ಕಟ್ ಮಾಡಿಟ್ಕೊಂಡಿರೋಂಥ ಟೊಮೊಟೊ ಮತ್ತು ಮೆಂತ್ಯ ಸೊಪ್ಪು ಅದನ್ನು ಹಾಕಿ ಈ ಸದ್ಯ ಎಲ್ಲನೂ ಚೆನ್ನಾಗಿ ಬೇಯಬೇಕು. ಈ ಟೈಮಲ್ಲೇ ಉಪ್ಪನ್ನು ಸೇರಿಸ್ಕೊಳ್ರಿ, ಅಂದರೆ ಟೊಮೊಟೊ ಎಲ್ಲ ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ, ತರಕಾರಿನೂ ಅಷ್ಟೇ ಬೇಗ ಸಾಫ್ಟ್ ಆಗುತ್ತೆ. ನನಗೆ
ಅವಾಗ ಕರೆಂಟ್ ಬರಲೇ ಇಲ್ಲ ಕಡೆಗೂ. ಹಂಗಾಗಿ ನಾನೇನು ಮಾಡಿದೆ ನೋಡಿರಿ, ಈ ತರಕಾರಿನ ಚೆನ್ನಾಗಿ ಬೇಯಿಸ್ಕೊಂಡು ಉಪ್ಪು ಖಾರ ಎಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಒಂದು 2 ವಿಸಿಲು ತೊಗೊಂಡೆ ನಾನು ಅಷ್ಟೇ. ಏನು ಅನಿವಾರ್ಯ, ಇಂಥ ಟೈಮಲ್ಲಿ ಏನೂ ಮಾಡೋಕ್ಕಾಗಂಗಿಲ್ಲ. ಹಾಗಾಗಿ ಇವಾಗ ನೋಡಿ ತರಕಾರಿ ಆಲ್ಮೋಸ್ಟ್ ಆಲು ಒಂದು ಸ್ವಲ್ಪ ಬೆಂದಿದ್ದೆ. ಈ ಟೈಮಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕ್ಕೊಳ್ರಿ. ನಾನು ರುಬ್ಬಕ್ಕೆ ಹಾಕೋಣ ಅಂತೇಳಿ ಫಸ್ಟ್ ಹಾಕಿರಲಿಲ್ಲ. ಆಮೇಲೆ ಇನ್ನೇನು ಕರೆಂಟ್ ಬರಲಿಲ್ವಲ್ಲ ಅಂತ ಅಂದ್ಕೊಂಡು ಮತ್ತು ಇದೇ ತರಕಾರಿಗೇ ಖಾರನ ಸೇರಿಸ್ಕೊಂಡೆ, ಉಪ್ಪನ್ನ ಹಾಕಿ ಚೆನ್ನಾಗಿ ಎಲ್ಲನೂ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಸಾಂಬಾರು ತಿಕ್ನೆಸ್ ನೋಡಿಕೊಂಡು, ಇದು ಅಂದರೆ ಬೇಳೆನೂ ಇಲ್ಲ ಮತ್ತು ಇದೂ ಇಲ್ಲ ನೋಡಿರಿ, ಹಂಗಾಗಿ ಸ್ವಲ್ಪ ಗಟ್ಟಿ ಬರೋಂಗಿಲ್ಲ. ಹಂಗಾಗಿ ನಾನು ನೀರು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡೆ. ನಾನು ಹುಣಸೆ ಹಣ್ಣಿನ ರಸನೂ ಹಾಕ್ಕೊಂಡು ನೀರು ಹಾಕ್ಕೊಂಡು ಕೂಗಿಸ್ಕೊತೀನಿ. ಕುಕ್ಕರ್ ನೋಡ್ತಿರ್ಬೋದು ನೀವು ಇಲ್ಲಿ ಹೆಂಗೆ ಆಯ್ತು ಅಂತೇಳಿ. ಇಲ್ಲಿ ಸಪ್ಪೆ ನೀರಲ್ವಾ, ಉಪ್ಪು ನೀರು ಅಂತ ಕರಿತೀವಿ, ಆ ನೀರು. ಹಂಗಾಗಿ ಅದು ಎಷ್ಟೇ ತಿಕ್ಕಾದ್ಮೇಲೆ ನೀಟಾಗಿ ಒರೆಸಿಟ್ಟಿವಿ ಅಂದರೆ ಈ ಥರ ಜೋರು ಆಗಂಗಿಲ್ಲ. ಇಲ್ಲ ಒರೆಸಿಡ್ಲಿಲ್ಲ ಅಂತಂದರೆ ಇದೇ ಹಣೆ ಬರನೆ. ಕುಕ್ಕರ್ಗಳಷ್ಟೇ, ಸ್ಟೀಲ್ ಪಾತ್ರೆಗಳಷ್ಟೇ ಎಲ್ಲನೂ ಹಂಗೆ ಆಗೋದು, ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ಸತಿ ಹಂಗೆ ಆಗಿಬಿಡುತ್ತೆ ನೋಡಿರಿ. ನೆಕ್ಸ್ಟ್ ನಾನು ನಿಮ್ಗೆ ಸಾಂಬಾರು ರೆಸಿಪಿನ ನೀಟಾಗಿ ಶೇರ್ ಮಾಡೋಕ್ಕೂ ಆಗಲಿಲ್ಲ. ಹೆಂಗಾಯ್ತು ಅಂತೇಳಿ ಸಾಂಬಾರು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ನಾನು. ಅಷ್ಟೇ ನೋಡಿರಿ ನಾನು ಮಾಡಿದ್ದು. ಉಪ್ಪು ಖಾರ ಹಾಕಿದೆ, ಒಂದು ಅರ್ಧ ಲೀಟ್ರ್ನಷ್ಟು ನೀರು ಹಾಕ್ಬಿಟ್ಟು ಒಂದು 2 ವಿಸಿಲ್ ತೊಗೊಂಡಿದ್ದೀನಿ ಅಷ್ಟೇ, ಇನ್ನೇನು ಮಾಡಿಲ್ಲ. ಅದಕ್ಕೊಂದು ಸ್ವಲ್ಪ ಸಾಂಬಾರು ಪುಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಕಾಯಿ ರುಬ್ಬಿ ಹಾಕಿದ್ರೆ ಟೇಸ್ಟು ಸಖತ್ತಾಗಿ ಬರ್ತಿತ್ತು, ಬಟ್ ಇರಲಿಲ್ವಲ್ಲ ಕರೆಂಟು, ಹಂಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ, ಅನಿವಾರ್ಯ ಅಂದ್ಕೊಂಡು ಹಾಗೆ ಮಾಡ್ಕೊಂಡಿದ್ದೀನಿ. ಏನಿಲ್ಲ, ಟೇಸ್ಟ್ ಮಾತ್ರ ಸೂಪರಾಗಿ ಚೆನ್ನಾಗಿ ಬಂದಿತ್ತು. ಒಂದು ಸ್ವಲ್ಪ ನಮಗೆ ತಿಳಿ ಸಾಂಬಾರು ಥರ ಅಂತ ಅನ್ನಿಸ್ತಾ ಇತ್ತು. ಅನ್ನಕ್ಕೆ ಚೆನ್ನಾಗಿರುತ್ತೆ, ತರಕಾರಿ ಜಾಸ್ತಿ ಇತ್ತು. ತಿಳಿ ಸಾಂಬಾರು ಜೊತೆ ಅನ್ನ ನೆಂಚ್ಕೊಂಡು ಅನ್ನ ತಿನ್ಕೊಂಡು ತರಕಾರಿ ನೆಂಚ್ಕೊಂಡು ತಿನ್ಕೋಬೋದಿತ್ತು, ಚೆನ್ನಾಗಿತ್ತು. ಬಟ್ ಸಾಂಬಾರಿಗೆ ಇನ್ನೊಂದು ಸ್ವಲ್ಪ ನಂಗೆ ಗಟ್ಟಿ ಬೇಕಿತ್ತು ಅಂತ ನನಗೆ ಅನ್ನಿಸ್ತು. ಒಬ್ಬೊಬ್ರದ್ದು ಇಷ್ಟ ಒಂದೊಂದು ಥರ ಇರುತ್ತೆ. ಫೈನಲಿ ಮುದ್ದೆನೂ ಮಾಡಿಕೊಂಡೆ. ಮುದ್ದೆ, ಸಾಂಬಾರು, ತರಕಾರಿ ಸಾಂಬಾರು, ರೈಸನ್ನು ಇದ್ದೆ. ಹಾಗೆ ಸ್ವಲ್ಪ ಸೌತೆಕಾಯಿ ಕ್ಯಾರೆಟ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಊಟನ ಮಾಡೋದು ನೋಡಿರಿ ಇವಾಗ. ಹೊರಗಡೆ ಫುಲ್ ಮಳೆ ಬರ್ತೈತಿ, ಅಂದರೆ ತೀರಾ ಜೋರಾಗಿಲ್ಲ, ಸ್ವಲ್ಪ ಮೀಡಿಯಮಾಗಿ ಬರ್ತೈತಿ. ಕರೆಂಟ್ ಅಂತೂ ಬರಲೇ ಇಲ್ಲ. ಟೈಮ್ ಬಂದು 9:30 ಈಗ. ಈ ಟೈಮ್ ಆದರೂ ಇನ್ನೂ ಕರೆಂಟ್ ಬಂದಿರಲಿಲ್ಲ. ನಮ್ಮ ಮನೆಯವರು ಬಂದರು, ಹಂಗೆ ಊಟನ ಮಾಡ್ತಾಯಿದ್ದೀವಿ. ಮುದ್ದೆ ಬಂದು ನಾನು ಚಿಕ್ಕ ತೊಗೊಂಡಿದ್ದೀನಿ, ನನಗೂ ಚಿಕ್ಕದು. ನಮ್ಮ ಮನೆಯವ್ರು ಮಾತ್ರ ಸ್ವಲ್ಪ ದೊಡ್ಡ ತೊಗೊಂಡಿದ್ದಾರೆ. ಟೈಮ್ ಓವರ್ ಆಯಿತು. ಈ ಟೈಮಲ್ಲಿ ಮುದ್ದೆ ಸ್ವಲ್ಪ ಅಷ್ಟೊಂದು ಜೀರ್ಣ ಆಗೋಲ್ಲ, ಹಂಗಾಗಿ ಮುದ್ದೆ ರಾತ್ರಿ ಟೈಮಲ್ಲಿ ತೊಗೊಳ್ಳೋದಾದರೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡಿ ತೊಗೊತೀನಿ ನಾನು. ಬರೀ ಇವಾಗ ಊಟನ ಮಾಡಮು. ಮಸ್ತಾಗಿ ಮುದ್ದೆ, ತರಕಾರಿ ಸಾಂಬಾರು, ಅನ್ನನ. ಹೊರಗಡೆ ತಣ್ಣ ಗಾಳಿ ಬೀಸ್ತೈತೆ, ಬಿಸಿ ಬಿಸಿ ಮುದ್ದೆ ಸಖತ್ತಾಗಿರುತ್ತೆ. ಒಂದು ಗುಕ್ ಮುದ್ದೆ ತಿನ್ನೋದು, ಆಮೇಲೆ ತರಕಾರಿ ತಿನ್ನೋದು, ಹಿಂಗೆ ತಿಂದ್ರೆ ನಮಗೆ ಹೊಟ್ಟೆ ತುಂಬುತ್ತೆ. ಇಲ್ಲಾಂದರೆ ಮುದ್ದೆ ಊಟ ಮಾಡಿದ್ರೆ ಊಟ ಮಾಡ್ದಂಗೆ ಆಗಲ್ಲ ನಮಗೆ, ರೊಟ್ಟಿ ಉಂಡಿರೋ ಮಂದಿಗೆ. ಹಂಗಾಗಿ ಕೋಸಂಬರಿ ಮಾಡ್ಕೊತೀನಿ, ಇಲ್ಲಾಂದರೆ ಈ ಥರ ತರಕಾರಿ ಜಾಸ್ತಿ ಹಾಕಿ ಸಾಂಬಾರು ಮಾಡ್ಕೊತೀನಿ. ಅಂದರೆ ಮುದ್ದೆ ತಿಂದರೆ ನಮಗೊಂಥರ ಸಮಾಧಾನ ಅನ್ನಂಗೆ ಅನಿಸುತ್ತೆ, ಇಲ್ಲಿಗಂದು ಸಮಾಧಾನ ಆಗಂಗಿಲ್ಲ. ಇಷ್ಟಿತ್ತು ಫ್ರೆಂಡ್ಸ್ ನನ್ನ ವಿಡಿಯೋ. ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.